ನಮಸ್ಕಾರ ವೀಕ್ಷಕರೇ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮಾರ್ಚ್ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು 5 ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಾನು ಹೇಳುವ ಎಲ್ಲ ಎಚ್ಚರಿಕೆಗಳು ಸುಳ್ಳಾಗೋಗಲಿ, ನಿಮಗೆ ಯಾವುದೂ ಸಮಸ್ಯೆ ಆಗದೇ ಇರಲಿ. ನಿಮಗೆಲ್ಲ ಗೊತ್ತಿರುವಂತೆ ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಎಚ್ಚರಿಕೆಗಳು, ಒಂದಿಷ್ಟು ಶುಭ ವಿಚಾರಗಳಿರುತ್ತೆ. ನಾನು ಅದೆರಡನ್ನೂ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅನ್ನೋದಷ್ಟೇ ನಮ್ಮ ಒಂದು ಚಾನಲ್ನ ವಿಶೇಷತೆ ಆಗಿರುತ್ತೆ. ಅದರ ಪ್ರಕಾರ ಈ ವಿಡಿಯೋದಲ್ಲಿ ನಾನು ಮಾರ್ಚ್ ತಿಂಗಳಿಗೋಸ್ಕರ ಮೇಷರಾಶಿಯವ್ರಿಗೋಸ್ಕರ 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಶುಭ ವಿಚಾರಗಳ ವಿಡಿಯೋ ಇನ್ನೊಂದು ವಿಡಿಯೋ ಬರಲಿದೆ. ಎಲ್ಲರೂ ಸಹ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಪಂಚಾಕ್ಷರಿ ಮಂತ್ರವನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಆ ಪರಮೇಶ್ವರನ ಅನುಗ್ರಹ ಸಿಗಲಿ. ಏನು ವಿಶೇಷ, ಯಾಕೆ ಶಿವನ ಆರಾಧನೆ, ಯಾಕೆ ಓಂ ನಮಃ ಶಿವಾಯ ಪಂಚಾಕ್ಷರಿ, ಇದೆಲ್ಲದೂ ಸಹ ವಿಡಿಯೋ ಮಧ್ಯಭಾಗದಲ್ಲಿ ಹೋದಂತೆ ಅಥವಾ ವಿಡಿಯೋ ಎಂಡಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿ. ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ 14ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ 14ರಿಂದ ಆಚೆ ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ. 15 ದಿವಸ ಇಲ್ಲಿ, 15 ದಿವಸ ಒಂದು ಮೊದಲ 2 ವಾರ ಕುಂಭರಾಶಿಯಲ್ಲಿ, ನಂತರದ 2 ವಾರ ಮೀನರಾಶಿಯಲ್ಲಿ ರವಿಗ್ರಹದ ಸಂಚಾರ. ಇನ್ನು ಬುಧ ಗ್ರಹ, ಶುಕ್ರ ಗ್ರಹ ಹಾಗೂ ರಾಹುಗ್ರಹದ ಒಂದು ಸ್ಥಾನ ಮೀನರಾಶಿ ಆಗುತ್ತೆ. ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡು ಬರಲಿದೆ. 4 ಗ್ರಹಗಳು ಮೀನರಾಶಿಯಲ್ಲಿರಲಿದೆ. ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ, ಕನ್ಯಾ ರಾಶಿಯಲ್ಲಿ ರಾಹುಗ್ರಹ, ಮಿಥುನ ರಾಶಿಯಲ್ಲಿ ಕುಜಗ್ರಹ, ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು, ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಮೊದಲನೆಯ ಎಚ್ಚರಿಕೆ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೇಷರಾಶಿಯವರಾಗಿದ್ದರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಯಾರೋ ಒಬ್ಬರು ಸಾಲ ಕೊಡ್ತಾರೆ ಅನ್ನುವಂಥದ್ದಕ್ಕೋಸ್ಕರ ಕಾಯಬೇಡಿ. ದಯವಿಟ್ಟು ಹೇಳ್ತೇನೆ, ಮಾರ್ಚ್ ತಿಂಗಳಲ್ಲಿ ನಿಮಗೆ ಯಾರೂ ಸಹ ಸಾಲಗಳನ್ನು ಕೊಡೋದಿಲ್ಲ. ಸ್ಯಾಂಕ್ಷನ್ ಆದ ಸಾಲಗಳೂ ಸಹ ಮನಿಯಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಅಂದರೆ ಸಾಲ ಆಗೋಗಿದೆ, ಎಲ್ಲ ಸ್ಯಾಂಕ್ಷನ್ ಆಗೋಗಿದೆ ಅಂತಾರೆ, ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಸೊ ಸಾಲಗಳ ಮೇಲೆ ಡಿಪೆಂಡ್ ಆಗಿರ್ತೀರಿ. ಮಾರ್ಚ್ ತಿಂಗಳಲ್ಲಿ 100% ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಅದರಿಂದ ದುಡ್ಡನ್ನು ನಿಮಗೆ ಸಾಲ ಸ್ವರೂಪದಲ್ಲಿ ಬರುವಂಥದ್ದಿರಲಿ, ಸಾಲ ತೀರಿಸುವಂಥ ಸ್ವರೂಪದಲ್ಲಿ ಬರೋದಿರಲಿ, ಯಾವುದೇ ಆಗಿರಬಹುದು, ದಯವಿಟ್ಟು ಹೇಳ್ತೇನೆ ನಾನು, ಮಾರ್ಚ್ ತಿಂಗಳಲ್ಲಿ ಸಾಲಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಅದು ಲಾಸ್ಟ್ ಮೂಮೆಂಟಲ್ಲಿ ತುಂಬ ದೊಡ್ಡದಾಗಿ ನಿಮಗೆ ನಾನು ಇದನ್ನೇ ನಂಬ್ಕೊಂಡು ಕೂತಿದ್ದೆ, ಹಿಂಗಾಗೋಯ್ತಲ್ಲಪ್ಪ ದೇವರ ಅನ್ನಂಗೆ ಆಗಿಬಿಡುತ್ತೆ. ಸೊ ಸಾಲಗಳ ದುಡ್ಡನ್ನು ನಂಬಿಕೊಂಡು ಕೂತ್ಕೋಬೇಡಿ, ಕೆಲಸ ಯಾವುದೂ ಆಗಲ್ಲ. ಓಕೆ, ಇದರ ಪರಿಹಾರಾರ್ಥವಾಗಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬಹುದು, ಬುಧಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಬಹುದು ಪ್ರತಿನಿತ್ಯ ಸಾಲಗಳ ಸಮಸ್ಯೆ ಪರಿಹಾರಕ್ಕೆ. ಇಲ್ಲಾಂದ್ರೆ ನಾವು ವಿಶೇಷವಾದಂಥ ಒಂದು ದೇವತಾರಾಧನೆಯನ್ನು ನಿಮ್ಮ ಪರವಾಗಿ ಒಂದು ದೊಡ್ಡ ಅದ್ಭುತವಾದಂತಹ ದಿವ್ಯ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದೇವೆ. ವಿಶೇಷ ಪರಿಹಾರವೂ ಸಹ, ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ನಾನು ತಿಳಿಸ್ತೇನೆ ಮಧ್ಯದಲ್ಲಿ. ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೇಷರಾಶಿಯವರು ಯಾವುದೋ ಒಂದು ಪ್ರತಿಫಲಾಪೇಕ್ಷೆಯಿಂದಲೇ ಎಲ್ಲರೂ ಕೆಲಸ ಕೈ ಹಾಕ್ತಕ್ಕಂಥದ್ದು. ಅದೊಂದಿಷ್ಟು ಕೆಲಸಗಳಾಗಬೇಕು, ಈ ಕೆಲಸ ಆದ್ರೆ ನಂಗೆ ಇಷ್ಟು ಒಳ್ಳೇದಾಗುತ್ತೆ, ಈ ಕೆಲಸ ಆದ್ರೆ ನಂಗೆ ಇಷ್ಟು ಲಾಭ ಆಗುತ್ತೆ, ಹಾಗೆಲ್ಲ ಒಂದಿಷ್ಟು ಇರುತ್ತೆ. ಸೊ ಯಾವುದೇ ಒಂದು ಹೂಡಿಕೆ ವಿಚಾರ ಇರಬಹುದು, ಮುಂದುವರೆದು ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು, ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು, ಏನೇ ಇದ್ದರೂ ಸಹ ದಯವಿಟ್ಟು ಹೇಳ್ತೇನೆ, 14ನೇ ತಾರೀಕು ನಂತರ, ಅಂದರೆ ಮಾರ್ಚ್ ಮೊದಲ 2 ವಾರಗಳ ನಂತರ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ ಆಗುವಂಥ ಪ್ರಮಾಣ ತೀರಾ ಕಡಿಮೆ ಇದೆ. ಸಕ್ಸಸ್ ಆಗುವಂಥ ಪ್ರಮಾಣ, ಪಂಚಮಾಧಿಪತಿಯೇ ವೇಗದಲ್ಲಿರ್ತಾನೆ. ಅದರಿಂದ ಏನಾದರೂ ಪ್ರಮುಖವಾದ ವಿಚಾರಗಳಿದ್ದರೆ ಮೊದಲ 2 ವಾರಗಳಲ್ಲೇ ಮುಗಿಸ್ಕೊಳ್ಬೇಕು ವಿನಃ ಆಮೇಲೆ ಮಾಡೋಣ ಬಿಡು, ಏನು ತೊಂದರೆ ಇಲ್ಲ ಆಗುತ್ತೆ ಬಿಡು ಅಂತ ಕೂತ್ಕೊಂಡಿದ್ರೆ
ಮಾರ್ಚ್ 14ನೇ ತಾರೀಕು ದಾಟಬಿಡ್ತು ಅಂದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದಾಗುವ ಸಾಧ್ಯತೆ, ಆ ಕೆಲಸ ನೆರವೇರುವ ಸಾಧ್ಯತೆ ತೀರಾ 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 ಕಡಿಮೆ ಇರ್ತದೆ. ಸೊ ಅದರಿಂದ ದಯವಿಟ್ಟು ಹೇಳ್ತೇನೆ, ಏನೋ ಒಂದು ಕೆಲಸ ಆಗಬೇಕು, ಅರ್ಜೆಂಟ್ ಇರಬೇಕು, ಮೊದಲೇ ಮುಗಿಸ್ಕೊಂಡ್ವಿ, ನಂತರ ಮಾರ್ಚ್ ತಿಂಗಳು 14ನೇ ತಾರೀಕು ನಂತರ ನೋಡೋಣ ಅನ್ನುವಂಥದ್ದು ಇಟ್ಕೊಳ್ಬೇಡಿ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಜಪವನ್ನು ಮಾಡಿ, ಇಲ್ಲ ಶಿವ ಸನ್ನಿಧಾನದಲ್ಲಿ ಶಿವನ ಒಂದು ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಶಿವನ ಸನ್ನಿಧಾನದಲ್ಲೇ ವಿಶೇಷವಾಗಿ ರುದ್ರನನ್ನು ಶಿವರಾತ್ರಿ ಮಹಾ ಅಮಾವಾಸ್ಯೆ ದಿವಸ ಆರಾಧನೆ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವೂ ಸಹ ಇದೆ. ವಿಡಿಯೋ ಎಂಟು ತನಕ ನೋಡಿ, ಅದರ ಬಗ್ಗೆ ತಿಳಿಸ್ತಾನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಮೂರನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೂರನೇ ಮನೆಯಲ್ಲಿ ಕುಜಗ್ರಹ ಕಾರಕೋ ಭಾವ ನಾಶಾಯ, ತೃತೀಯಾಧಿಪತಿ ವ್ಯಯದಲ್ಲಿ ನೀಚ ಸ್ಥಿತಿಯಲ್ಲಿ, ತೃತೀಯದಲ್ಲಿ ಕುಜ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ಪಕ್ಕ 110% ಅನ್ನೋ ಥರ ಅಚ್ಚು ಗುದ್ದುದಂಗೆ ತೋರಿಸ್ತಾ ಇರತಕ್ಕಂಥ ಭವಿಷ್ಯ ಏನು ಅಂದರೆ, ಮೇಷರಾಶಿಯವರು ಅವರ ಸಹೋದರರಿಂದ ದೂರ ಆಗತಕ್ಕಂಥದ್ದು. ಅಣ್ಣ ಇರಬಹುದು, ತಮ್ಮ ಇರಬಹುದು, ಅಕ್ಕ ಇರಬಹುದು, ತಂಗಿ ಇರಬಹುದು, ಅವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಅವರಿಂದ ಬೇರ್ಪಡ್ತಕ್ಕಂಥದ್ದು, ದೂರ ಆಗ್ತಕ್ಕಂಥದ್ದು, ಇವರಿಂದಾಗಿ ಅವರಿಗೆ ಅಥವಾ ಅವರಿಂದಾಗಿ ಇವರಿಗೆ ನಷ್ಟ ಆಗ್ತಕ್ಕಂಥದ್ದು, ಇಬ್ಬರ ಮಧ್ಯೆ ದೊಡ್ಡ ಕಂದಕ ಏರ್ಪಡ್ತಕ್ಕಂಥದ್ದು. ಸೊ ಏನೋ ನಮ್ಮಣ್ಣಗೆ ನನಗೆ ಜಗಳ ಆಗೋಯ್ತು, ಮಾತು ಬಿಟ್ಬಿಟ್ಟೆ, ನಮ್ಮ ಅಕ್ಕಂಗೆ ನನಗೆ ಜಗಳ ಆಗೋಯ್ತು, ನನ್ನ ತಂಗಿಗೆ ನನಗೆ ಜಗಳ ಆಗೋಯ್ತು, ನನ್ನ ತಮ್ಮಗೆ ನನಗೆ ಜಗಳ ಆಗೋಯ್ತು, ಅಥವಾ ಇಬ್ಬರು ಬೇರೆ ಆಗ್ಬಿಟ್ಟು ನಮಗೆ ಅವ್ರಿಗೆ ಕನೆಕ್ಷನ್ ಕಟ್ಟಾಗೋಯಿತು ಅನ್ನೋ ಲೆವೆಲ್ಗೆ ದೊಡ್ಡ ಕಂದಕ ಸೃಷ್ಟಿಯಾಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಫಾರ್ ಸಪೋಸ್ ಹಂಗಾಗಲಿಲ್ಲ ಅಂತಂದರೆ ಸಹೋದರರಿಗೆ ಅನಾರೋಗ್ಯವೂ ಕಾಡಬಹುದು. ಅಂದರೆ ಅವರಿಗೆ ಏನೋ ಸ್ವಲ್ಪ ಆರೋಗ್ಯ ಬಾಧೆ, ಅದು ಸಹೋದರ ಅಂತಲ್ಲ, ಸಹೋದರಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರೇ ಆಗಿರಬಹುದು, ನಿಮ್ಮ ಒಡ ಹುಟ್ಟಿದವರ ಆರೋಗ್ಯ ಬಾಧೆಯೂ ಸಾಧ್ಯತೆ ಇದೆ. ಇಲ್ಲ ಬೇರೆ ಬೇರೆ ಕಾರಣಗಳಿಂದ, ಪಿತ್ರಾರ್ಜಿತ ಸ್ಥಿತಿ, ಯಾವುದೇ ಹಲವಾರು ಕಾರಣಗಳಿಂದಾಗಿ ನೀವಿಬ್ಬರು ಮನಸ್ತಾಪ ಆಗಿ ಬೇರಾಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದಾಗದಂತೆ ನೀವು ನೋಡ್ಕೊಳ್ಬೇಕು. ಇದು ಬಹಳ ಬಹಳ ಪ್ರಮುಖವಾದಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಆ ದೀರ್ಘಕಾಲಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿ ಮಾರ್ಪಾಡಾಗ್ಬಿಡುತ್ತೆ. ಆಮೇಲೆ ಅದಾಗಬಾರ್ದು, ದೀರ್ಘಕಾಲವಾದ ಸಮಸ್ಯೆ ಆಗಬಾರದು. ಅದಲ್ಲೇ ಆಯಿತು, ಏನೋ ಒಂದು ಮಾತು ಬಂತು, ಏನೋ ಒಂದು ಮಾತು ಹೋಯಿತು ಅನ್ನೋ ರೀತಿಯಲ್ಲಿ ಅಲ್ಲೇ ಸುಧಾರಿಸ್ಬಿಡ್ಬೇಕು. ಅದ್ರ ಬಗ್ಗೆ ಜಾಸ್ತಿ ಎಳೆದಾಡಿ ಸಮಸ್ಯೆಯನ್ನು ಮಾಡಿಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಸಹ ಹುಷಾರಾಗಿರಿ. ಕುಜ ಅಷ್ಟೋತ್ರವನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠನೆ ಮಾಡಿ. ಇಲ್ಲ, ನಾನು ಆಗಲೇ ಹೇಳ್ದಂಗೆ ವಿಷ್ಣು ಸಹಸ್ರನಾಮವು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ತೃತೀಯಾಧಿಪತಿ ಬುಧರೇ ನೀಚನಾಗೋದು ವೇದದಲ್ಲಿ. ಇದೆಲ್ಲ ದೇವತೆಗಳಿಗೂ ವಿಶೇಷವಾಗಿ ದೇವತಾ ಸನ್ನಿಧಿಯಲ್ಲೇ ಜ್ಯೋತಿರ್ಲಿಂಗ ಕ್ಷೇತ್ರ ಸ್ವರೂಪದಲ್ಲೇ ನಾವು ಅಲ್ಲಿ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೂ ಹೆಸರನ್ನು ಕೊಟ್ಟುಕೊಳ್ಳಬಹುದಾಗಿರ್ತದೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ ನಿಮಗೆ. ನಾಲ್ಕನೇ ಎಚ್ಚರಿಕೆ ಮೇಷರಾಶಿಯಲ್ಲಿ ಉದ್ಯೋಗಸ್ಥರಿಗೆ ಕೊಡಲಿದ್ದಾರೆ. ಅದರಲ್ಲೂ ಸಹ ಸರ್ಕಾರಿ ಉದ್ಯೋಗಿಗಳಿದ್ದರೆ ಅಥವಾ ಪ್ರೈವೇಟ್ ಉದ್ಯೋಗದಲ್ಲೇ ಮೇಲೆ ಏನೋ ಸ್ವಲ್ಪ ಹೈಯರ್ ಅಫಿಷಿಯನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಅಂಡರ್ನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥವರಿಗೆಲ್ಲ ಇದೊಂದು ಎಚ್ಚರಿಕೆ ಸ್ವರೂಪದಲ್ಲಿ ಬರ್ತದೆ. ಏನಂತಂದ್ರೆ, ಅದರಲ್ಲೂ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದರೆ, ಮಿಲ್ಟ್ರಿ, ಪೊಲೀಸು ಅಥವಾ ರೆವೆನ್ಯೂ, ಭೂಮಿ ಕಂದಾಯ, ಭೂಮಿ ಸಂಬಂಧಪಟ್ಟಂಥ ಇದು ಯಾವುದೇ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಉದ್ಯೋಗ ಸಾಮಾನ್ಯವಾಗಿ ಎಲ್ಲರೂ ಬಂದುಬಿಡ್ತಾರೆ ಹೆಚ್ಚು ಕಡಿಮೆ ಇದರ ಅಂಡರ್ನಲ್ಲಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಏನಪ್ಪ ಅಂತಂದರೆ, ಒಂದು ಜಗಳ ಹಾಗೂ ಅಲ್ಲೊಂದು ಮನಸ್ತಾಪ ಉಂಟಾಗ್ತದೆ ಅನ್ನುವಂಥದ್ದು, ಹಾಗೂ ಒಂದು ದೊಡ್ಡ ಪ್ರಮಾಣದ ಹಿನ್ನಡೆ ಆಗುವ ಸಾಧ್ಯತೆ ಇರ್ತದೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಆಗಿಬಿಡುತ್ತೆ ಅಂಥೇಳಿ. ನನಗೆ ಈ ಥರ ಬ್ಯಾಕ್ಲ್ಯಾಶ್ ಅಂದರೆ, ಮೇಷರಾಶಿಯವರಿಗೆ ಆರ್ಡರ್ ಕೊಟ್ಟು ಗೊತ್ತಿದೆ, ಆರ್ಡರ್ ತಗೊಳ್ಳೋದು ಭಾಳ ಕಮ್ಮಿ ಗೊತ್ತಿರತಕ್ಕಂಥದ್ದು. ಸೊ ಅದರಿಂದ ಯಾರ್ಯಾರೋ ನಿಮಗೆ ಆರ್ಡರ್ ಕೊಡ್ತಾರೆ, ಅಥವಾ ನಿಮಗಾಗುವ ಏನೋ ಬದಲಾವಣೆಗಳಿಂದ ಅಲ್ಲಿ ಯಾರ್ಯಾರ್ದೋ ಕೈವಾಡಗಳಿರುತ್ತೆ, ಅದು ನಿಮಗೊಂದು ಸ್ವಲ್ಪ ಶಾಕಿಂಗ್ ಆಗಿರುತ್ತೆ, ಏನಿದು ಅಂತ. ಸೊ ಅದರಿಂದ ನಿಮಗಿಂತ ಕೆಳಗಡೆ ಸಬಾರ್ಡಿನೇಟ್ಸ್ ಅಂತಿರಲ್ಲ, ದಯವಿಟ್ಟು ನೀವು ಗೌರ್ಮೆಂಟ್ ಉದ್ಯೋಗದಲ್ಲಿದ್ದರೆ, ರಾಜಕೀಯದಲ್ಲಿದ್ದರೆ, ಪ್ರೈವೇಟ್ ಉದ್ಯೋಗನಾದರೂ ಸ್ವಲ್ಪ ಮೇಲ್ದರ್ಜೆಯ ಒಂದು ಸ್ಥಾನಮಾನದಲ್ಲಿ ನೀವಿದ್ದೀರಾ, ನಿಮ್ಮ ಕೆಳಗಡೆ ತುಂಬ ಜನ ಕೆಲಸ ಮಾಡ್ತಾರೆ, ಸಬಾರ್ಡಿನೇಟ್ಸ್ ಅಂತ ಇದ್ದಾರೆ ಅಂತ ಆದರೆ ಬಹಳ ಕೇರ್ಫುಲ್ಲಾಗಿರಬೇಕು. ಏನೋ 4 ಜನರ ಮುಂದೆ ನಿಮಗೆ ಎದುರುತ್ರ ಕೊಡ್ತಾರೆ, ಅವರು ಅವಮಾನ ಮಾಡಬಹುದು, ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ತಾರೆ. ನೀವೇ ಸರಿ ಇಲ್ರಿ, ನೀವೇನ್ರಿ ನಮ್ಗೆ ಹೇಳೋದು ಅನ್ನೋ ಥರ ಒಂದು ಮಾಹೋಲ್, ಅಂದರೆ ಒಂಥರ ಆ ಥರದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ. ನಿಮಗೆ ಒಂಥರ ಶಾಕಿಂಗ್ ಆಗಿರುತ್ತೆ, ಏನು ಹಿಂಗಂದ್ಬಿಟ್ನಲ್ಲ ಇವನು ಅಂತ, ಅಥವಾ ಏನು ಹಿಂಗಂದ್ಬಿಟ್ಲಲ್ಲ ಇವಳು, ಈ ಥರದ ಒಂದು ಇದಾಗಿರುತ್ತೆ. ನೀವು ಅಂದ್ಕೊಂಡಿರಲ್ಲ,
ಹಿಂಗೆಲ್ಲ ಆಗುತ್ತೆ ಅಂತ. ಬಟ್ ಸಡನ್ನಾದ ಈ ಬೆಳವಣಿಗೆ ನಿಮ್ಮಲ್ಲಿ ಒಂದು ಶಾಕಿಂಗ್ ವೇವ್ಸ್ ಥರ, ಇದರಿಂದ ಹೊರಬರಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಯಾಕೆಂದರೆ ಒಂದು ತುಂಬ 4 ಜನರ ಮುಂದೆ ಆಗಿರುತ್ತೆ, ಹಾಗೂ ಅವ್ರನ್ನ ನೀವು ಏನೋ ಮಾಡ್ತೀನಿ, ಅವ್ರಿಗೆ ನಾನು ಶಿಕ್ಷೆ ಕೊಡ್ತೀನಿ ಅದನ್ನು ಕೊಡೋಕ್ಕೂ ಆಗಲ್ಲ, ಆ ಥರ ಸಿಗಾಕೊಂಬಿಟ್ಟಿರ್ತೀರ ನೀವು. ಅದು ನಿಮಗಿನ್ನೂ ಇದಾಗುತ್ತೆ, ಹೆಲ್ಪ್ಲೆಸ್ನೆಸ್ ಅಂತ, ಏನೋ ಅಸಹಾಯಕತೆಯಿಂದ ಕೂಡಿರ್ತದೆ. ಸೊ ಅದರಿಂದ ಈ ಸಂದರ್ಭಗಳಲ್ಲಿ ಮೌನ ಹಾಗೂ ಅಂಥ ಸಂದರ್ಭಗಳಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂದ ತಕ್ಷಣವೇ ಅಲ್ಲಿ ಶಾಂತ ಸ್ವರೂಪದಲ್ಲಿ ತಿಳಿಯಾಗಿ ವ್ಯವಹರಿಸಬೇಕಾಗ್ತದೆ. ವಾತಾವರಣ ತಿಳಿಗೊಳಿಸ್ಬಿಟ್ಟು ಅಲ್ಲೇ ಆಯಿತು ಅನ್ನೋ ರೀತಿಯಲ್ಲಿ ಹೋದರೆ ನಿಮ್ಮ ಗೌರವ ಮರ್ಯಾದೆಗಳು ಹಾಗೆ ಉಳಿತದೆ. ಇಲ್ಲಾಂದರೆ ಸಮಸ್ಯೆಗಳಾಗ್ತದೆ, ಆಯ್ತಲ್ವ. ಅಧಿಕಾರ ರಾಹಿತ್ಯ ಆಗಿಬಿಡುತ್ತೆ. ಅಂದರೆ ಅಧಿಕಾರ ಇದ್ದರೂ ಕೂಡ ನಿಮ್ಮ ಸಬಾರ್ಡಿನೇಟ್ಸ್ ನಿಮ್ಮ ಮಾತು ಕೇಳಲ್ಲ ಅಂದಾಗ ದೊಡ್ಡ ಅವಮಾನ ಅದು. ಸೊ ಈ ವಿಚಾರವಾಗಿ ಬಹಳ ಕಾಳಜಿಯನ್ನು ವಹಿಸಬೇಕು. ಅದು ಸ್ವಲ್ಪ ಇದು 5ನೇ ಎಚ್ಚರಿಕೆಗೆ ಇದೊಂಚೂರು ಪೂರಕ ಆಗಿಬಿಡುತ್ತೆ. ಅಂದರೆ 5ನೇ ಎಚ್ಚರಿಕೆ ಏನಪ್ಪ ಅಂತಂದರೆ ಆರೋಗ್ಯದ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು. ಇದ್ರೇನಾಗುತ್ತೆ, ಆ್ಯಕ್ಚುಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮಾರ್ಚ್ ತಿಂಗಳಲ್ಲಿ, ಆಯಿತಾ. ಬಟ್ ಈ ಕೆಲವಿಷ್ಟು ಸಿಚುವೇಶನ್ಸ್ಗಳು ಮೆಂಟಲಿ ನಿಮಗೆ ಟ್ರಾಮಾ ಅಂತೀವಲ್ಲ, ಆ ಥರ ಮೆಂಟಲಿ ಒಂದು ಸ್ವಲ್ಪ ಅದರಿಂದ ಹೊರಬರಲಿಕ್ಕಾಗದೆ, ಊಟ ತಿಂಡಿ ಸರಿಯಾಗಿ ಮಾಡ್ದೇನೆ, ನನಗಿಂತ ಅವಮಾನ ಆಗೋಯ್ತು, ನನಗೆ ಹಿಂಗೆ ಅಂದುಬಿಟ್ರಲ್ಲ, ನನಗೆ ಹಿಂಗೆ, ಇದನ್ನೇ ಮತ್ತೆ 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 ಯೋಚನೆ ಮಾಡ್ತೇನೆ. ಅಂದರೆ ಯಾವುದೋ ಒಂದು ಮಾನಸಿಕ ವೇದನೆ ನಿಮಗೆ ಆರೋಗ್ಯ ಬಾಧೆಯನ್ನು ಕೊಡಲಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅಂದರೆ ನಿಮ್ಮ ಮುಂದೆ ಎಲ್ಲ ವ್ಯವಸ್ಥೆ ಇದ್ದರೂ ಸಹ ಇಲ್ಲದೇ ಇರತಕ್ಕಂಥ ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಂಗೆ ಆಗುತ್ತದು. ಅಥವಾ ಏನೋ ಒಂದು ಆಯಿತು ಬಿಡ್ರಿ ಅತ್ಲಾಗಿ ಮುಂದುವರ್ಸ್ಕೊಂಡು ಹೋಗಿ ಅನ್ನೋಕ್ಕೆ, ನಿಮಗೆ ಪ್ರತಿ ದಿವಸ ನೀವು ಹೋಗಬೇಕು ಆಫೀಸ್ಗೆ, ಪ್ರತಿದಿನ ಅವ್ರನ್ನೆಲ್ಲ ನೋಡಬೇಕು, ಪ್ರತಿದಿನ ಅವ್ರ ಜೊತೆಗೆ ಇನ್ನೊಬ್ಬರ ಜೊತೆಗೂ ಇರಬೇಕು, ಅವರೆಲ್ಲರ ಮುಂದೆ ನಿಮಗೆ ಈ ಥರ ಆಗಿರುವಂಥದ್ದು, ಇದೆಲ್ಲ ಒಂದು ಸ್ವಲ್ಪ ಚುಚ್ಚುತ್ತೆ. ಸೊ ಅದೇನು ಆಗುತ್ತೆ, ನಿಮಗೆ ಆರೋಗ್ಯದ ಮೇಲೆ ಹೊಡೆತ ಕೊಡುತ್ತೆ. ನೀವು ಟೈಮ್ ಟು ಟೈಮ್ ಊಟ ಮಾಡಲ್ಲ ಸರಿಯಾಗಿ, ನಿಮ್ಮ ಆಹಾರ ಪದ್ಧತಿಗಳ ವ್ಯತ್ಯಾಸ ಆದ ತಕ್ಷಣ ಆರೋಗ್ಯ ಬಾಧೆ ಉಂಟಾಗ್ತದೆ. ಅಂದರೆ ಅದೇ ಮಾನಸಿಕ ಒತ್ತಡ ನಿಮಗೆ ಆರೋಗ್ಯದ ಕಡೆ ತಿರುಗುತ್ತೆ, ಆಯ್ತಲ್ವ. ಅದು ನಿಮ್ಮನ್ನು ಮಲಗಿಸ್ಬಿಡುತ್ತೆ. ಸೊ 5ನೇ ಎಚ್ಚರಿಕೆಯನ್ನು ಇದಾಗಿರುತ್ತೆ. ಸೊ ಇದಿಷ್ಟೂ ಎಚ್ಚರಿಕೆಗಳನ್ನು ಸಹ, ಈ 5 ಎಚ್ಚರಿಕೆಗಳನ್ನು ಮೇಷರಾಶಿಯವರು ಮಾರ್ಚ್ ತಿಂಗಳ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೂ ವಿಶೇಷ ಪರಿಹಾರ ನಾವು ಮಾಡ್ತಾ ಇರುವಂಥದ್ದು ನಿಮಗೋಸ್ಕರ ಏನಪ್ಪ ಅಂತಂದರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಅಮಾವಾಸ್ಯೆ, ಬರೀ ಅಮಾವಾಸ್ಯೆ ಅಲ್ಲ, ಮಹಾಶಿವರಾತ್ರಿ ಅಮಾವಾಸ್ಯೆ, ಬುಧವಾರವೇ ಮಹಾಶಿವರಾತ್ರಿ. ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದ್ರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಅಮಾವಾಸ್ಯೆ ಆಗಿರುತ್ತೆ. ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ 27ನೇ ತಾರೀಕು ಫೆಬ್ರವರಿ ಬಂದಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾರಾಧನೆ ಯಾವುದ್ಯಾವುದಪ್ಪ ಅಂದರೆ ರುದ್ರ ಹೋಮ. ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ, ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷತೆ ಇದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ, ಎಲ್ಲರೂ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಅಂತ ಹೇಳಿದೆ, ಈಶ್ವರಾನುಗ್ರಹ ಸಿಗಲಿ ಅಂತ. ಆ ಥರ ವಿಶೇಷವಾಗಿ ರುದ್ರಹೋಮ, ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ, ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು. ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ. ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ. ಹಾಗೂ ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ. ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು. ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಅದ್ಭುತವಾಗಿ ಆಗ್ತದೆ. ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು, ವಿವಾಹದ ವಿಚಾರದಲ್ಲಿ ಅನುಕೂಲ,
ದಾಂಪತ್ಯದ ವಿಚಾರದಲ್ಲಿ ಅನುಕೂಲ, ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ, ಆರ್ಥಿಕತೆಯ ವಿಚಾರದಲ್ಲಿ, ಆರೋಗ್ಯದ ವಿಚಾರ, ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಅದರಲ್ಲಿ. ಸೊ ಅದರಿಂದ ಅದ್ರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅದರ ಜೊತೆಗೆ ಮಹಾನವಗ್ರಹ ಶಾಂತಿ ಹೋಮಗಳು, ಇದೆಲ್ಲ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು. ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲಾ. ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ, ಗುರುಗಳೇ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ. ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂತಹ ಒಂದು ಮಾಲೆಯನ್ನು 54 ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ರುದ್ರಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ, ರುದ್ರ, ತ್ರೈಲೋಕ್ಯ ಮೋಹನಕರ ಗೌರಿ. ಇದ್ರದ್ದು ವಿಶೇಷ ವಿಚಾರಗಳು ಇನ್ನೂ ವಿಡಿಯೋಗಳು ಮಾಡಿ ನಿಮಗೆ ತಿಳಿಸ್ತೇನೆ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಹೇಗಿದ್ರು. ಇದು ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು. ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ಹೇಳಿದ್ದೇನೆ, ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟುಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ. ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ. ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ, ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ 27ನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ. ಸೊ 28ಕ್ಕೆ ನಾನು ವಾಪಸ್ ಬರೋದು. 29, 30 ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸ್ವಲ್ಪ ಸಮಯಾವಕಾಶನೂ ಕೊಡಬೇಕಾಗ್ತದೆ. ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕ್ಕೆ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ತುಂಬ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ. ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ. ಸ್ವಲ್ಪ ಭಯವೂ ಇತ್ತು ಅದ್ರ ಬಗ್ಗೆ, ಯಾವತ್ತು ತಗೊಳ್ಳೋದು, ಎಲ್ಲಿ ಸಿಗುತ್ತೆ ಏನು ಅಂತ. ಈಗ ಯಾವ ಹೆದರಿಕೆ ಇಲ್ಲ. ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು. ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ, ಮೃತ್ಯುಂಜಯ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ತುಂಬ ಅದ್ಭುತವಾಗಿ ಕಾಣ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ, ವ್ಯಾಪಾರಾಭಿವೃದ್ಧಿಗೆ, ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ. ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ. ಹಠ ಎಲ್ಲ ಕಡಿಮೆ ಆಗ್ತದೆ. ದೃಷ್ಟಿ ದೋಷಗಳು ಪರಿಹಾರವಾಗ್ತದೆ. ಈ ನ್ಯಾಯಾಲಯದಲ್ಲಿ ಜಗವಿಜಯ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲಾ. ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಮಿಟೆಡ್ ಆಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ. ಸೊ ಅದರಿಂದ ದಯವಿಟ್ಟು ಬೇಕಾಗಿರ್ತಕ್ಕಂಥವ್ರು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರಲ್ಲಿ. ಹಾಗೂ ಈ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.